ಹಾಯ್ ಮಕ್ಕಳ, ಈ ದಿನ ನಾವು ಗಣಿತದ ಈಸಿ ಕಾನ್ಸೆಪ್ಟ್ ಲಾಸಾಗುವನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ಹೇಳಿಬಿಟ್ಟು ನೋಡೋಣ. ಓಕೆನಾ? ಲಾಸಾಗು ಅಂತ ಅಂದರೆ ಏನು? ಲಘುತ್ತಮ ಸಾಮಾನ್ಯ ಗುಣಕ. ಮತ್ತೊಂದ್ಸಲಿ ಹೇಳಿ. ಲಘುತ್ತಮ ಸಾಮಾನ್ಯ ಗುಣಕ. ಲಘುತ್ತಮ ಸಾಮಾನ್ಯ ಗುಣಕ. ಸಾಮಾನ್ಯ ಗುಣಕಗಳನ್ನು ಕಂಡುಹಿಡಿದಿದ್ವಲ್ವ ನಾವು? ಸೊ ಈಗ ನಾನು 2 ನಂಬರ್ ಹೇಳ್ತೀನಿ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಆ್ಯಕ್ಟಿವಿಟಿ ಇದು. 2 ನಂಬರ್ ಹೇಳ್ತೀನಿ, ಒಂದು 6, ಒಂದು 8. ಹಾಗಾದರೆ ಈ ಲೈನಲ್ಲಿ ನಿಂತ್ಕೊಂಡಿರೋರು 6ನೇ ಮಗ್ಗಿ ಹೇಳಬೇಕು, ಒಂದೊಂದಾಗಿಯೇ ಈ ಲೈನಲ್ಲಿ ನಿಂತ್ಕೊಂಡವರು 8ನೇ ಮಗ್ಗಿಯನ್ನು ಹೇಳಬೇಕು. ಹೇಳ್ತಾ ಹೇಳ್ತಾ ಏನು ಮಾಡಬೇಕಪ್ಪ ಅಂತ ಅಂದರೆ, 2 ಮಗ್ಗಿಯಲ್ಲಿ ಸಾಮಾನ್ಯ ಅಪವರ್ತನ ಸಿಕ್ಕಿದ್ರೆ ನಾವು 2 ಮಗ್ಗಿಯಲ್ಲಿ ಸಿಗತ್ತಲ್ವ ಸೇಮ್ ನಂಬರ್ ಸಿಕ್ಕಾಗ ಅವರವರು ಕೈ ಜೋಡಿಸ್ಬೇಕು. ಅಷ್ಟನ್ನು ಫಸ್ಟ್ ಮಾಡೋಣ. ನಾವು ಸಾಮಾನ್ಯ ಅಪವರ್ತನವನ್ನು ಹುಡ್ಕೋಣ ಫಸ್ಟು. ಆಯಿತಾ? ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮದು 6ನೇ, ಈಗ ನಾವು ಹುಡುಕ್ತಾ ಇರೋದು 6 ಮತ್ತು 8ರ ಲಾಸಾಗು. ಆಯಿತಾ? ಸೊ 6ನೇ ಮಗ್ಗಿ 6 1 6 8 1 8. ಸೇಮ್ ಇದೆಯಾ? 6 2 12 8 2 16 6 3 18 8 3 24 8 3 24. 6 1 6 4 24. ಮತ್ತೊಂದ್ಸಲಿ ಜೋರಾಗಿಳು. 6 4 24. ಸೊ 24 ಕಾಮನ್ ಸಿಕ್ತಲ್ವಾ? ಸೊ ಕೈ ಸೇರಿಸ್ರಿ. ಓಕೆ, ನಿಂದು 8 4 32 8 4 32 6 5 30 ಜೋರಾಗಿಳು. 6 5 30 8 5 40 ಮತ್ತೊಂದ್ಸಲಿ ಜೋರಾಗಿ. 8 5 40. 6 36 ಜೋರಾಗಿ. 6 36 8 6 48 8 6 48. 6 7 42 8 7 56 8 ಒಂದು ನಿಮಿಷ. 8 7 56. 6 8 48 6 8 48. 48 ಅನ್ನೋದು ಕಾಮನ್ ಆಗಿ ಸಿಕ್ಕಿದೆಯಾ? ಹಾಂ, ಓಕೆ, ಕಾಮನ್ ಮಾಡ್ಕೊಳ್ರಿ. ಓಕೆ, ಈಗ ನಮಗೆ ಯಾವ್ದಾವ್ದು ಕಾಮನ್ ಆಗಿ ಸಿಕ್ಕಿದೆ? 24 48 ಎಸ್, 24 ಮತ್ತು 48 ಕೈ ಇಟ್ಕೊಂಡಿದ್ದಾರಲ್ವ ಜೊತೆಯಾಗಿ. 24 ಮತ್ತು 48ರಲ್ಲಿ ಲಾಸ ಅಂತ ಅಂದರೆ ಲಘುತ್ತಮ ಸಾಮಾನ್ಯ ಗುಣಕ. ಸೊ ಲಘುತ್ತಮ ಅಂತಂದರೆ ಚಿಕ್ಕದಲ್ವಾ? 24 ಮತ್ತು 48ರಲ್ಲಿ ಯಾರು ಚಿಕ್ಕದು? 24 ಹಾಗಾದರೆ 6 ಮತ್ತು 8ರ ಲಾಸಾಗು ಯಾರು? 24 ಅದು ಕೈ ಬಿಡಮ್ಮ. ಸೊ ಯಾರು? 24. ಅರ್ಥ ಆಯ್ತಾ? ಸೊ ಎಷ್ಟು ಈಸಿಯಾಗಿ ಲಾಸಾಗುವನ್ನು ನಾವು ಕಂಡುಹಿಡ್ಬಿಟ್ವಲ್ವಾ? ಇದೇ ರೀತಿ ನಾವು 3 ನಂಬರನ್ನು ನೋಡೋಣ ಈಗ. ಓಕೆ.